ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ನಾವು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಧ್ಯಾನದ ದಿನಗಳಲ್ಲಿದ್ದೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಸೀಸನ್ ಆಫ್ ಲೆಂಟ್ ಎಂಬುದಾಗಿ ಕರೆಯಲಾಗಿದೆ. ಇದರ ಮೂಲ ಧಾತು ಲೆಂಗ್ಟನ್ ಎಂಬುದಾಗಿ ಕರೆಯಲ್ಪಟ್ಟಿದೆ. ಇದರ ಅರ್ಥ ಸ್ಪ್ರಿಂಗ್ ಸೀಸನ್ ಎಂಬುದಾಗಿದೆ. ಲೆಂಟ್ ಋತುಕಾಲ ಎಂಬುದಾಗಿ ಈ ಅವಧಿಯನ್ನು ಗುರುತಿಸಲಾಗಿದೆ. ಪಶ್ಚಾತ್ತಾಪ ಮತ್ತು ಆಧ್ಯಾತ್ಮಿಕೆಯ ಸಿದ್ಧತೆಯ ಅವಧಿಯ ಕಾಲ. ಇದರ ಆಚರಣೆ ಮೂಲತಃ ಉಪವಾಸ, ಪ್ರಾರ್ಥನೆ ಮತ್ತು ಪರಿತ್ಯಾಗ. ಇದರ ಮೂಲ ತಾತ್ಪರ್ಯ ಈ ಅವಧಿಯ ಕಾಲದಲ್ಲಿ ಕ್ರಿಸ್ತನ ಅನುಯಾಯಿಗಳಾದಂಥ ನಾವುಗಳು ಕ್ರಿಸ್ತನ ಬಾಳು ಬೋಧನೆಯನ್ನು ಧ್ಯಾನಿಸಿ, ಆತನು ಈ ಲೋಕದಲ್ಲಿ ದೇವ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಪಟ್ಟಂಥ ಶ್ರಮೆ, ಮಾನವ ಜಗತ್ತನ್ನು, ಈ ಸೃಷ್ಟಿಯನ್ನು ದೇವ ಸಂಧಾನಕ್ಕೋಸ್ಕರ ಏರ್ಪಡಿಸುವುದಕ್ಕೋಸ್ಕರವಾಗಿ ಪಟ್ಟಂಥ ಪಾಡನ್ನು ನೆನೆದು 40 ದಿನಗಳ ಸುದೀರ್ಘ ಕಾಲದಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ. ಶ್ರಮಕಾಲ ಆಳವಾದ ಪರಿವರ್ತನಾ ಸಮಯವಾಗಿದೆ. ಈ ಅವಧಿಯಲ್ಲಿ ವಿಶ್ವಾಸಿಗಳು ದೇವರ ನಿಕಟವಾದ ಸಂಬಂಧವನ್ನು ಹೊಂದುವುದರ ಮೂಲಕ ತಮ್ಮ ವೈಯಕ್ತಿಕ ಮತ್ತು ಸಾಮೂಹಿಕ ಪರಿಶೋಧನೆಗೆ ಒಳಪಟ್ಟು ತಮ್ಮ ಬದುಕಿನಲ್ಲಿ ಕ್ರಿಸ್ತನಿಗೆ ವಿರುದ್ಧವಾಗಿ ಇಲ್ಲವೇ ಆತನ ಬೋಧನೆಗಳಿಗೆ ವಿರುದ್ಧವಾಗಿ ನೆರವೇರಿಸಿದಂಥ ತಪ್ಪು, ಅಪರಾಧ, ಪಶ್ಚಾತ್ತಾಪಪಟ್ಟು ತಮ್ಮ ಜೀವನವನ್ನು ಕ್ರಿಸ್ತನೊಂದಿಗೆ ಏಕೀಭವಿಸಿಕೊಳ್ಳುವಂಥ ಧ್ಯಾನದ ಕಾಲವಾಗಿದೆ. ಈ ಹೊತ್ತಿಗೆ ನಮ್ಮ ಮುಂದಿರುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 18ನೇ ಅಧ್ಯಾಯ 28ರಿಂದ 32 ವಚನಗಳು. ಶ್ರೀ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 28ನೇ ವಚನದಿಂದ 32 ವಚನಗಳು. ಕೊಡಲ್ಪಟ್ಟಂಥ ಪ್ರಸ್ತಾಪ: ಪಿಲಾತನ ಮುಂದೆ ಯೇಸು. ಪಿಲಾತನ ಮುಂದೆ ಯೇಸು. ಇದಕ್ಕೆ ನಾನು ಕೊಟ್ಟಂಥ ಮತ್ತೊಂದು ಪ್ರಸ್ತಾಪದ ಮಾತು ಎ ಕನ್ಫ್ರಾಂಟೇಷನ್ ಬಿಟ್ವೀನ್ earthly power and the eternal power. ಐಹಿಕ ಶಕ್ತಿ ಮತ್ತು ಅನಂತ ಶಕ್ತಿ ಇಲ್ಲವೇ ದೈವಿಕ ಶಕ್ತಿಯ ಒಂದು ಸಂಘರ್ಷ, ಸಂವಾದ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ 18ನೇ ಅಧ್ಯಾಯದ 28ರಿಂದ 32 ವಚನಗಳಲ್ಲಿ, ಆಮೇಲೆ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರಕೊಂಡು ಹೋದರು. ಆಗ ಮುಂಜಾನೆ ಆಗಿತ್ತು. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾದೀತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ. ಹೀಗಿರಲಾಗಿ ಪಿಲಾತನು ಹೊರಕ್ಕೆ ಬಂದು ಅವರ ಬಳಿಗೆ ಬಂದು, ಈ ಮನುಷ್ಯನ ಮೇಲೆ ಏನು ದೂರುತ್ತೀರಿ ಎಂದು ಕೇಳಿದನು. ಅವರು ಅವನಿಗೆ, ಇವನು ದುಷ್ಕರ್ಮಿ ಅಲ್ಲದಿದ್ದರೆ ನಾವು ಇವನನ್ನು ನಿನಗೆ ಒಪ್ಪಿಸಿಕೊಡುತ್ತಿದ್ದಲ್ಲವೆಂದು ಉತ್ತರ ಕೊಟ್ಟರು. ಆಗ ಪಿಲಾತನು ಅವರಿಗೆ,
ನೀವೇ ಅವನನ್ನು ತಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಿರಿ ಎಂದು ಹೇಳಿದನು. ಅದಕ್ಕೆ ಯೆಹೂದ್ಯರು, ಮರಣದಂಡನೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು. ಇದರಿಂದ ಯೇಸು ತಾನು ಎಂಥ ಸಾವು ಸಾಯುವನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ಧರೆಯಲ್ಲಿ ಎರಡು ಥರನಾದಂಥ ಅಧಿಕಾರ ನಿರಂತರವಾಗಿ ನೆರವೇರುತ್ತದೆ. ಒಂದು ಆಡಳಿತಾತ್ಮಕ ಅಧಿಕಾರ, ಸರ್ಕಾರ, ಆಡಳಿತ ವ್ಯವಸ್ಥೆಯ ಅಧಿಕಾರ, ಸಮಾಜದ ಜವಾಬ್ದಾರಿಕೆಯ ಜನರಾಗಿ ನೇಮಿಸಲ್ಪಟ್ಟ ಜನರು ನೆರವೇರಿಸುವಂಥ ಅಧಿಕಾರ ಶೈಲಿ. ಎರಡನೆಯದು ದೈವಿಕ ಅಧಿಕಾರ. ಸೇವೆಯ ಮೂಲಕವಾಗಿ ತ್ಯಾಗ, ಬಲಿದಾನಗಳ ದೈವಿಕವಾದಂಥ ಸ್ವಭಾವಗಳನ್ನು ಈ ಧರೆಯಲ್ಲಿ ಸ್ಥಾಪಿಸುವುದಕ್ಕೋಸ್ಕರವಾಗಿ ನೆರವೇರಿಸುವಂಥ ದೈವಿಕ ಅಧಿಕಾರ. ಎರಡು ಥರನಾದಂಥ ಅಧಿಕಾರಗಳು ಅಂದರೆ ಪವರ್ ಥ್ರೂ ಗವರ್ನೆನ್ಸ್, ಪವರ್ ಥ್ರೂ ಸರ್ವಿಸ್ ಎಂಬುದಾಗಿ ಇದನ್ನು ಗುರುತಿಸಲಾಗಿದೆ. ಪವರ್ ಥ್ರೂ ಗವರ್ನೆನ್ಸ್, ಆಡಳಿತಾತ್ಮಕವಾದಂಥ ಅಧಿಕಾರ, ಇದು ಅಶಾಶ್ವತವಾದದ್ದು, ಇಲ್ಲವೇ ಅಲ್ಪಾವಧಿಯಿಂದ ಕೂಡಿದ್ದಾಗಿರ್ತದೆ. ಪವರ್ ಥ್ರೂ ಸರ್ವಿಸ್, ಇದಕ್ಕೆ ಅಂತ್ಯ ಇಲ್ಲ, ಶಾಶ್ವತವಾದದ್ದು, ಅದು ನಿರಂತರವಾಗಿ ನೆರವೇರುವಂಥದ್ದಾಗಿದೆ. ಯೋಹಾನನು ತನ್ನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದ 28ರಿಂದ 19ನೇ ಅಧ್ಯಾಯದ 16ರಲ್ಲಿ ಸವಿಸ್ತಾರವಾಗಿ ಈ ಕುರಿತು ಪ್ರಸ್ತಾಪಿಸಿದ್ದಾನೆ. ಪೊಂತಿ ಪಿಲಾತ, ಪಾಂಟಿಯಸ್ ಪೈಲಟ್ ಎಂಬುದಾಗಿ 5ನೇ ರೋಮನರ ರಾಜ್ಯಪಾಲನಾಗಿದ್ದಂಥ ಪಿಲಾತನು ಯೂದಾಯ ಪ್ರಾಂತ್ಯದಲ್ಲಿ 26ರಿಂದ CE 26ರಿಂದ 36ರ ಅವಧಿಯಲ್ಲಿ ಚಕ್ರವರ್ತಿಯಾದ ತಿಬೇರಿಯಸನ ಕಾಲದಲ್ಲಿ ಚಕ್ರವರ್ತಿಯಿಂದ ರಾಜ್ಯಪಾಲನಾಗಿ, ಗವರ್ನರ್ ಆಗಿ ಆತನು ಯೂದಾಯ ಸೀಮೆಯ ಭಾಗದ ಜನರ ತೆರಿಗೆ, ಸಾರ್ವಜನಿಕ ಹಿತಾಸಕ್ತಿ, ಸೈನ್ಯದ ಉಸ್ತುವಾರಿ, ಮುಖ್ಯವಾಗಿ ಕಾನೂನಾತ್ಮಕವಾದಂಥ ಅಧಿಕಾರದ ಮುಖ್ಯಸ್ಥನಾಗಿ ನೇಮಿಸಲ್ಪಟ್ಟು ಆಡಳಿತ ಮಾಡುತ್ತಿದ್ದಂಥ ಅರಸನಾಗಿದ್ದ. ಈತನ ಅಧಿಕಾರದ ಅವಧಿ 10 ವರ್ಷಗಳಾಗಿತ್ತು ಎಂಬುದಾಗಿ ಚರಿತ್ರೆ ಸಾರ್ತದೆ. ಇದು ರೋಮನ್ ಸರ್ಕಾರದ ವ್ಯವಸ್ಥೆಯಾಗಿತ್ತು. ಈತನ ಅಧಿಕಾರದ ಅವಧಿಯು ಚರಿತ್ರೆಯ ಪ್ರಕಾರ CE 36ರಲ್ಲಿ ನೆರವೇರಿದಂಥ ಸಮಾರ್ಯ ಸೀಮೆಯ ಜನರ ದಂಗೆಯನ್ನು ಆತನು ಸರಿಯಾಗಿ ನಿರ್ವಹಿಸದೆ ಹಿಂಸಾತ್ಮಕವಾಗಿ ನಡೆಸಿದ್ದರಿಂದ ಪತನವಾಯಿತು ಎಂದು ಚರಿತ್ರೆ ಸಾರುತ್ತದೆ. ಅಂದರೆ ಅವನ ಅವಧಿ ಅದು ಹಠಾತ್ತನೆ ಅಂತ್ಯಗೊಂಡಿತು ಎಂಬುದಾಗಿ ಚರಿತ್ರೆ ಸಾರುತ್ತದೆ. ಪೊಂತಿ ಪಿಲಾತನ ಕುರಿತು ಅಪೊಸ್ತಲರ ವಿಶ್ವಾಸದ ಪ್ರಮಾಣ ಹಾಗೂ ನೈಸಿಯ ವಿಶ್ವಾಸ ಪ್ರಮಾಣದಲ್ಲಿ ಉಲ್ಲೇಖವಾಗಿರುವಂಥದ್ದು ಗಮನಾರ್ಹ. ಅಂದರೆ ಪ್ರಭುವಾದ ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬರುವುದರ ಮೂಲಕವಾಗಿ ದೇವರ ಸುವಾರ್ತೆಯನ್ನು ಈ ಲೋಕದಲ್ಲಿ ಪ್ರಚುರಪಡಿಸುತ್ತಾ ದೇವರ ರಾಜ್ಯದ ಕಟ್ಟುವಿಕೆಯ ಕಾರ್ಯದಲ್ಲಿ ತನ್ನ ಬಾಳು ಮತ್ತು ತನ್ನ ಬೋಧನೆಯ ಮೂಲಕವಾಗಿ ನೆರವೇರಿಸಿದಂಥ ಅವಧಿಯಲ್ಲಿ ಆತನು ಪೊಂತಿ ಪಿಲಾತನಿಂದ ಶ್ರಮೆಪಟ್ಟು ಶಿಲುಬೆಗೆ ಜಡಿಯಲ್ಪಟ್ಟು ತನ್ನ ಪ್ರಾಣವನ್ನು ಯಜ್ಞದ ರೂಪವಾಗಿ ಶಿಲುಬೆಯಲ್ಲಿ ಸಮರ್ಪಿಸಿದನು ಎಂಬುವಂಥ ಉಲ್ಲೇಖ ಕ್ರೈಸ್ತ ವಿಶ್ವಾಸ ಪ್ರಮಾಣವನ್ನು ರೂಪಿಸಿದಂಥ ಆದಿಕ್ರೈಸ್ತ ಸಭೆ ಪೊಂತಿ ಪಿಲಾತನ ಅವಧಿಯಲ್ಲಿ ಎಂಬುದಾಗಿ ಗಮನಾರ್ಹವಾಗಿ ಉಲ್ಲೇಖಿಸಿದೆ. ಇಂತಹ ಅಧಿಕಾರಿಯ ಮುಂದೆ ಈಗ ಯೇಸುವನ್ನು ಕರೆತರಲಾಯಿತು ಎಂಬುದಾಗಿ ಯೋಹಾನನು ಬರೆಯುತ್ತಾನೆ. ಶಾಸ್ತ್ರಿಗಳು, ಫರಿಸಾಯರು, ಮಹಾಯಾಜಕರು ಬಹಳ ಕಪಟತನದಿಂದ ಯೇಸುವಿನ ಮೇಲೆ ಮರಣದಂಡನೆ ನೀಡಬೇಕೆಂದು
ಪಿಲಾತನನ್ನು ಒತ್ತಾಯಿಸಿದರು ಎಂಬುದಾಗಿ ದೇವರ ವಾಕ್ಯ ಸಾರ್ತದೆ. ಆದರೆ ಅದೇ ವೇಳೆ ಪಿಲಾತನು ಆತನನ್ನು ಪರಿಶೋಧಿಸಿ ಯೇಸುವಿನಲ್ಲಿ ಯಾವ ಅಪರಾಧಗಳು ಇಲ್ಲದಿರುವುದರಿಂದ ಶಿಕ್ಷೆಗೆ ಒಳಪಡಿಸಲು ಮನಸ್ಸಿಲ್ಲದೆ ಆತನು ನಿರಾಸಕ್ತಿ ತೋರಿಸಿದನು ಎಂಬುದಾಗಿಯೂ ಕೂಡ ಉಲ್ಲೇಖಿಸಿದೆ. ವಾಕ್ಯ 36ರಲ್ಲಿ ಯೇಸುವನ್ನು ಆತನನ್ನು ಉದ್ದೇಶಿಸಿ ಮಾತನಾಡುವಾಗ ದೇವರ ವಾಕ್ಯ ಹೇಳ್ತದೆ, ನಾನೇನು ಯಹೂದ್ಯನೇ, ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾಪಾಡುತ್ತಿದ್ದರು ಎಂದು ನುಡಿದನು ಎಂಬುದಾಗಿ ಉಲ್ಲೇಖವಾಗಿದೆ. ಅಂದರೆ ಯೇಸು ಪಿಲಾತನ ಮುಂದೆ ನಿಂತು, ಪಿಲಾತನ ಅಧಿಕಾರ ಅದು ಇಹಲೋಕಕ್ಕೆ ಸಂಬಂಧಪಟ್ಟದ್ದು, ತನಗೆ ಕೊಡಲ್ಪಟ್ಟಂಥ ಅಧಿಕಾರ ಅದು ಪರಲೋಕದಿಂದ ಬಂದದ್ದು ಎಂಬುದನ್ನು ಬಹಳ ಶಾಂತವಾಗಿ ಆತನು ಪ್ರಸ್ತಾಪಿಸಿದರ ಇಲ್ಲವೇ ಸಂವಾದವನ್ನು ಮಾಡಿದರ ಕುರಿತಾಗಿ ನಾವು ಗಮನಿಸಬೇಕು. ಯೇಸು ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ, ಸತ್ಯದ ಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆಂದು ನುಡಿದಾಗ ಪಿಲಾತನು ಸತ್ಯವೆಂದರೇನು ಎಂದು ಪ್ರಶ್ನಿಸಿದ್ದು ಆತನ ಬದುಕಿನ ದ್ವಂದ್ವ ನೀತಿಯನ್ನು ಸಾರುತ್ತದೆ. ಮಾತ್ರವಲ್ಲದೆ ಆತನು ಪುನಃ ಪುನಃ ಯಹೂದ್ಯರ ಬಳಿಗೆ ಬಂದು ಅವನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಅವನಿಗೆ ನಾನು ಹೊಡಿಸಿ ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಹೇಳುವಾಗ ಯಹೂದ್ಯ ಮಹಾಯಾಜಕರು ಫರಿಸಾಯರು ಆತನಿಗೆ ವಿರುದ್ಧವಾಗಿ ದನಿ ಎತ್ತಿ ಆತನನ್ನು ಶಿಲುಬೆಗೆ ಹಾಕಿಸು ಎಂದು ಒತ್ತಾಯಿಸಿದರು ಎಂಬುದಾಗಿ ದೇವರ ವಾಕ್ಯ ಸಾರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ವಾಕ್ಯ ಭಾಗದಲ್ಲಿ ನಾವು 3 ಮುಖ್ಯ ವಿಷಯವನ್ನು ಗಮನಿಸಬೇಕು. ಮೊದಲನೇದಾಗಿ ಮಹಾಯಾಜಕರು, ಶಾಸ್ತ್ರಿ ಫರಿಸಾಯರು ಹಾಗೂ ಅವರೊಂದಿಗೆ ಸೇರಿದಂಥ ಜನರ ದ್ವಂದ್ವ ನೀತಿ ಮತ್ತು ಕಪಟತನದ ಒಂದು ಜೀವನದ ಒಂದು ಶೈಲಿ. ಇವರೆಲ್ಲರೂ ಅಂದಿನ ಕಾಲಘಟ್ಟದಲ್ಲಿ ಧಾರ್ಮಿಕ ವ್ಯವಸ್ಥೆಯ ನಾಯಕರಾಗಿದ್ದರು ಎಂಬುವಂಥದ್ದು ಗಮನಾರ್ಹ. ದೇವರ ವಾಕ್ಯ ಹೇಳ್ತದೇನೆಂದರೆ, ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾದೀತೆಂದು ಪಿಲಾತನ ಅರಮನೆ ಒಳಗೆ ಹೋಗಲಿಲ್ಲ ಎಂಬುದಾಗಿ ಬರೆಯಲಾಗಿದೆ. ಇವರೆಂಥ ಜನರು ಅಂತ ಹೇಳಿದರೆ, ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಇರುವಂಥ ಆಚಾರಗಳನ್ನು ನೆರವೇರಿಸುವುದಕ್ಕೆ ಅವರು ಬಹಳ ಕಟ್ಟುನಿಟ್ಟಿನ ದೈವಿಕ ಜನರು ಎಂಬುದಾಗಿ ತಮ್ಮನ್ನು ಪ್ರಕಟ ಮಾಡಿಕೊಂಡು ಮಾನಸಿಕವಾಗಿ ಯಾವ ದೇವನೀತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವರ ಒಂದು ಸಾಧನೆಗಳಾಗಿ ಬದುಕಬೇಕಾಗಿತ್ತು ಅದನ್ನು ಬಿಟ್ಟು ಯೇಸುವಿನ ಜೀವನ, ಅವನ ಬಾಳು, ಅವನ ಬೋಧನೆ, ಅವನ ನಿಷ್ಕಲ್ಮಶವಾದಂಥ ಪ್ರೀತಿ, ಅವನು ಜನರ ಕಡೆಗೆ ತನ್ನನ್ನು ಒಳಪಡಿಸಿಕೊಂಡು ಅವರ ಕಷ್ಟ ಸುಖಗಳಲ್ಲಿ ಸ್ಪಂದಿಸುತ್ತಿದ್ದಂಥ ರೀತಿಯನ್ನು, ಅವನ ಮೂಲಕವಾಗಿ ನೆರವೇರುತ್ತಿದ್ದಂಥ ಮಹತ್ಕಾರ್ಯಗಳನ್ನು ನೋಡಿ ಇನ್ನು ಮುಂದೆ ಈತನೇ ಧಾರ್ಮಿಕ ನಾಯಕನಾಗಿ ಹೋಗುತ್ತಾನೋ ಏನೋ, ನಮ್ಮ ಸ್ಥಾನಕ್ಕೆ ಅವನು ಬಂದು ಬಿಡುತ್ತಾನೋ ಏನೋ ಎಂಬಂಥ ಹೆದರಿಕೆಯಿಂದ ಮತ್ತು ಕೀಳರಿಮೆಗಳಿಂದ ಅವನನ್ನು ಹೇಗಾದರೂ ಮಾಡಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುವಲ್ಲಿ ಆತನನ್ನು ನಿಗ್ರಹಿಸಬೇಕೆಂಬುದಾಗಿ ಪರಿಭಾವಿಸಿ ಆತನ ಜೀವನವನ್ನೇ ತೆಗೆಯುವುದಕ್ಕಾಗಿ ಅವರು ದುರಾಲೋಚನೆಯನ್ನು, ಕಾನ್ಸ್ಪಿರಸಿ ಎಂಬುದಾಗಿ ಹೇಳ್ತಾರಲ್ಲ, ಷಡ್ಯಂತ್ರವನ್ನು ರೂಪಿಸುವುದನ್ನು ನಾವು ಗಮನಿಸಬೇಕು. ಲೋಕದ ಅಧಿಕಾರ
ಯೇಸುವನ್ನು ಈ ಲೋಕದಿಂದಲೇ ಇಲ್ಲವಾಗಿಸಬೇಕೆಂಬುವಂಥ ಒಂದು ಸ್ವಾರ್ಥದಿಂದ, ಕಪಟತನದಿಂದ ಅದು ಹೋರಾಟ ಮಾಡಿದರೆ, ಯೇಸು ದೇವಕುಮಾರನಾಗಿ ಅದೆಲ್ಲವನ್ನು ಕೂಡ ಶಾಂತ ಮನಸ್ಸಿನಿಂದ ತಾಳಿದುದು ಮತ್ತು ಆತನು ಅದರ ಕುರಿತಾಗಿ ಯಾವುದೇ ರೀತಿಯಾದಂಥ ಹಿಂಸಾತ್ಮಕವಾದಂಥ ಯೋಚನೆಗಳನ್ನು, ಪ್ರತಿರೋಧಗಳನ್ನು ಆತನು ವ್ಯಕ್ತಪಡಿಸದೆ ಸಹನಾಮೂರ್ತಿಯಾಗಿ ದೇವರ ಮನಸ್ಸನ್ನು ಹೊಂದಿದಂಥ ದೇವಮಾನವನಾಗಿ ಬಹಳ ಬಹಳ ಶಮೆದಮೆಗಳಿಂದ ಅವರ ಮುಂದೆ ನಿಂತದ್ದನ್ನು, ತನ್ನ ಜೀವನವನ್ನು ಅವರಿಗೆ ಯಥಾರ್ಥವಾಗಿ ಒಪ್ಪಿಸಿಕೊಟ್ಟದ್ದನ್ನು ನಾವು ಗಮನಿಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಇಂದು ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ ಮಹಾಯಾಜಕರಲ್ಲಿ ಯೇಸುವಿನ ಕಾಲದಲ್ಲಿ ತೋರಿ ಬಂದಂಥ ಧಾರ್ಮಿಕ ನಾಯಕರುಗಳ ಜೀವನದಲ್ಲಿ ಹೊರಬಂದಂತಹ ಹಿಪಕ್ರಸಿ ಇಲ್ಲವೇ ಸೆಲ್ಫಿಶ್ನೆಸ್, ಸ್ವಾರ್ಥ ಮತ್ತು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ ಅಮಾನವೀಯವಾದಂಥ ಒಂದು ಕೃತ್ಯಗಳನ್ನು ನೆರವೇರಿಸುವುದಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ದೇವರ ನೀತಿಯನ್ನು, ಆತನ ಚಿತ್ತವನ್ನು ಬಲ್ಲವರಾಗಿದ್ದರೂ ಕೂಡ ಧಿಕ್ಕರಿಸಿ ಅನೇಕ ವೇಳೆ ಜನರ ಹಿತಾಸಕ್ತಿಗಳನ್ನು ಇಲ್ಲವೇ ಅವರಿಗೆ ನೀಡಬೇಕಾಗಿದ್ದಂಥ ಎಲ್ಲ ರೀತಿಯಾದಂಥ ಸೇವೆಯನ್ನು ವಂಚಿಸುವುದನ್ನು ನಾವು ಕಾಣ್ತೇವೆ. ಇದು ಕೇವಲ ಧಾರ್ಮಿಕ ವ್ಯವಸ್ಥೆಯಲ್ಲಿ ಮಾತ್ರವಲ್ಲ, ರಾಜಕೀಯ ವ್ಯವಸ್ಥೆಯಲ್ಲಿ ಇದನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಗಮನಿಸುತ್ತಲೇ ಇರುತ್ತೇವೆ. ಈ ದ್ವಂದ್ವ ನೀತಿ ಎಷ್ಟು ಮಾತ್ರಕ್ಕೂ ಕೂಡ ಸಲ್ಲದು ಎಂಬುವಂಥದ್ದನ್ನು ಯೇಸು ಮೌನವಾಗಿಯೇ ಆತನು ಸ್ಪಂದಿಸಿದನು ಎಂಬುದಾಗಿ ದೇವರ ವಾಕ್ಯ ಸಾರ್ತದೆ. ಮನುಷ್ಯನು ಈ ಲೋಕದ ಅಧಿಕಾರವನ್ನು ಕಾಪಾಡಿಕೊಳ್ಳುವಲ್ಲಿ ತೋರುವಂಥ ಕಪಟತನ, ಆತನು ನೆರವೇರಿಸುವಂಥ ಮೋಸ, ವಂಚನೆ, ಸ್ವಾರ್ಥ ಭಾವಗಳು ಎಷ್ಟು ಮಾತ್ರಕ್ಕೂ ಕೂಡ ಅದು ದೇವರ ನೀತಿಗೆ ಹತ್ತಿರವಲ್ಲ ಎಂಬುವಂಥದ್ದು ಯೇಸುವಿನ ಮೌನವಾದಂಥ ಒಂದು ಉತ್ತರ ಎಂಬುವಂಥದ್ದನ್ನು ನಾವು ಗಮನಿಸಬೇಕು. ಅನೇಕ ವೇಳೆ ದೇವರ ಕೃಪೆ ಎಂಬಂತೆ ನಮ್ಮ ಜೀವನದಲ್ಲಿಯೂ ಕೂಡ ನಾಯಕತ್ವಗಳನ್ನು ಧಾರ್ಮಿಕ ವ್ಯವಸ್ಥೆಯಲ್ಲಿ, ಸಭೆಯಲ್ಲಿ, ಸಮುದಾಯಗಳಲ್ಲಿ ನೆರವೇರಿಸುವಂಥ ಅವಕಾಶಗಳು ನಮಗೆ ಒದಗಿ ಬರುತ್ತವೆ, ಇಲ್ಲವೇ ಒದಗಿ ಬಂದಿರುತ್ತದೆ. ಈ ಸಂಬಂಧಿಸಿ ವೈಯಕ್ತಿಕವಾದಂಥ ನಮ್ಮ ಜೀವನದ ವ್ಯವಸ್ಥೆ ಏನು? ನಾವು ನಿಜವಾಗಿಯೂ ಕೂಡ ಯೇಸುವಿನಲ್ಲಿ ತೋರಿ ಬಂದಂಥ ದೈವಿಕವಾದಂಥ ಒಂದು ಸ್ವಭಾವ, ತ್ಯಾಗ, ನಿಸ್ವಾರ್ಥ ಮನೋಭಾವದ ಅಧಿಕಾರದ ಒಂದು ಸೇವೆಯನ್ನು, ಜೀವನವನ್ನು ನಾವು ನೆರವೇರಿಸ್ತೇವೋ, ಇಲ್ಲವೇ ಮಹಾಯಾಜಕರಂತೆ ನಾವು ಕೂಡ ಕರಪ್ಟ್, ಹಿಪಕ್ರಸಿ, ಸೆಲ್ಫಿಶ್ನೆಸ್ಸಿಂದ ಕೂಡಿದಂಥ ನಮ್ಮ ಸ್ವಾರ್ಥ ಹಿತಾಸಕ್ತಿಯನ್ನು ಪೂರೈಸಿಕೊಳ್ಳುವಂಥ ಜೀವನವನ್ನು, ಕ್ರಮಗಳನ್ನು ನೆರವೇರಿಸ್ತೇವೆ ಎಂಬುವಂಥದ್ದು ಪ್ರಶ್ನಾರ್ಹ. ಎರಡನೇದಾಗಿ, ಪಿಲಾತನ ಸತ್ಯಕ್ಕೆ ಚ್ಯುತಿಯಾದಂಥ ಆಡಳಿತ ವೈಖರಿ. ಪಾಂಟಿಯಸ್ ಪೈಲಟ್ ಈತನು ಅಂದಿನ ಕಾಲದಲ್ಲಿಯೇ ರಾಜ್ಯಪಾಲನಾಗಿ ಅಧಿಕಾರಕ್ಕೆ ಏರಲ್ಪಟ್ಟಂಥ ಒಬ್ಬ ಮನುಷ್ಯ. ಹೇಳುವುದಾದರೆ ಆ ದಿವಸಗಳಲ್ಲಿ ರೋಮನರಿಂದ ಆತನು ಅಧಿಕಾರಕ್ಕೆ ಏರಿಸಲ್ಪಟ್ಟನು. ಅಧಿಕಾರ ಎನ್ನುವಂಥ ಸ್ಥಾನಮಾನಕ್ಕೆ ಆತನು ಬಂದಂಥ ಮನುಷ್ಯ. ಯೇಸುವಿನಲ್ಲಿ ಯಾವ ಅಪರಾಧವೂ ಇಲ್ಲ ಎಂದು ತೋರುತ್ತಿದ್ದರೂ ಕೂಡ ತನ್ನ ಅಧಿಕಾರ, ಆಡಳಿತ, ತನ್ನ ಹಿತಾಸಕ್ತಿ, ಸ್ವಾರ್ಥಪರವಾದಂಥ ಒಂದು ಹಿನ್ನೆಲೆಯಿಂದ ಯಾವ ತಪ್ಪು ಮಾಡದಂಥ
ದೇವಕುಮಾರನನ್ನು ಮರಣದಂಡನೆಗೆ ವಿಧಿಸುವಂಥ ಒಂದು ಕಾರ್ಯವನ್ನು ನೆರವೇರಿಸಿದನು ಎಂಬುದಾಗಿ ದೇವರ ವಾಕ್ಯ ಸಾರುತ್ತದೆ. ಇಂದು ಕೂಡ ಪಿಲಾತನ ಪ್ರತಿಸ್ವರೂಪಗಳಾಗಿ ಜೀವಿಸುವಂಥ ಜನನಾಯಕರು ಇದ್ದಾರೆ. ತಮ್ಮನ್ನು ತಮ್ಮ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಲ್ಲಿ ಇವರು ಈ ಹೊತ್ತು ಕೂಡ ಅಲ್ಲಲ್ಲಿ ತಮ್ಮ ಕಾರ್ಯವೈಖರಿಯನ್ನು ನೆರವೇರಿಸಿಕೊಂಡೇ ಇದ್ದಾರೆ. ನಮ್ಮ ಜೀವನಕ್ಕೆ ಸಂಬಂಧಿಸಿ ಪಿಲಾತನ ಗುಣ ದೋಷಗಳು ನಮ್ಮಲ್ಲಿದೆಯಾ ಎಂಬುವಂಥದ್ದನ್ನು ಈ ಪಾವನ ದಿನಗಳಲ್ಲಿ ಪ್ರಶ್ನಿಸಿಕೊಳ್ಳಬೇಕು. ಮೂರನೇದಾಗಿ ಕೊನೆಯದಾಗಿ ಯೇಸುವಿನ ನಿರ್ಮಲವಾದಂಥ ಜೀವನ ಮತ್ತು ಸಾಕ್ಷಿ. ನೋಡ್ರಿ, ಈ ವಾಕ್ಯ ಭಾಗದಲ್ಲಿ ಈ ಮೂರು ತರನಾದಂಥ ಜನರ ಮಧ್ಯದಲ್ಲಿ ಧಾರ್ಮಿಕ, ರಾಜಕೀಯ ಮತ್ತು ದೈವಿಕ ಶಕ್ತಿಯ ಒಂದು ಸಂವಾದದ ಮಧ್ಯದಲ್ಲಿ ದೇವರ ಮಗನಾಗಿ ದೈವಿಕ ಮನಸ್ಸನ್ನು ಹೊಂದಿಕೊಂಡಿದ್ದಂಥ ಮೆಸ್ಸಿಯನಾಗಿ ಈ ಲೋಕದಲ್ಲಿ ತನ್ನನ್ನು ಪ್ರಕಟಿಸಿಕೊಂಡಂಥ ಯೇಸು ಶಿಕ್ಷೆಗೆ ತನ್ನನ್ನು ಒಳಪಡಿಸಿಕೊಳ್ಳುವಾಗ ಆತನ ಸ್ವಭಾವ, ನಡೆ, ದೇವರ ಕಾರ್ಯಗಳು, ಅವನ ಜೀವನ್ಮರಣಗಳ ಹೋರಾಟದ ಅಂತ್ಯದಲ್ಲಿಯೂ ಕೂಡ ದೇವ ಮಹಿಮೆಯನ್ನು ಸಾರಿದ್ದು ಗಮನಿಸಬೇಕು. ಹಿಸ್ ಗಾಡ್ಲಿನೆಸ್ ಅದು ಬಹಳವಾಗಿ ಆ ಹಂತದಲ್ಲಿ ಅವರ ಮನಸ್ಸುಗಳನ್ನು ಅದು ತಟ್ಟಿದಿದ್ದು ಅದು ಬಹಳ ಪ್ರಾಮುಖ್ಯ. ಪಿಲಾತನು ಯೇಸುವಿಗೆ ಶಿಕ್ಷೆ ವಿಧಿಸಿದ ಮೇಲೆ ಬಟ್ಟಲಿನಲ್ಲಿ ನೀರನ್ನು ತರಿಸಿ ಕೈಯನ್ನು ಅದರಲ್ಲಿ ಅದ್ದಿ, ಈ ಪಾಪದಲ್ಲಿ ನನಗೆ ಪಾಲಿಲ್ಲ ಎಂಬುದಾಗಿ ಕೈಪಾವಡದಿಂದ ಒರೆಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ಅವನಿಗೆ ಚೆನ್ನಾಗಿ ಗೊತ್ತಿದೆ ಏನಂದರೆ ಈ ಮನುಷ್ಯನು ಆತನು ದೈವಿ ಕೃಪೆಗಳಿಂದ ಆವರಿಸಲ್ಪಟ್ಟಂಥ ದೇವ ಮನುಷ್ಯನು ಎಂಬುದಾಗಿ ಗೊತ್ತಿದ್ದರೂ ಕೂಡ ಆತನು ಯೇಸುವಿಗೆ ತನ್ನನ್ನು ಒಳಪಡಿಸಿಕೊಳ್ಳದೆ ಮನುಷ್ಯ ಸೋಲುವಿಕೆಯನ್ನು ಕಂಡನು ಎಂಬುದನ್ನು ದೇವರ ವಾಕ್ಯ ಸಾರ್ತದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 8ರಿಂದ 11 ವಚನಗಳಲ್ಲಿ ಪೌಲನು ಸಭೆಗೆ ಆತನು ಹೇಳುವಂಥ ಮಾತು, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ದೇವಕುಮಾರನಾಗಿದ್ದರೂ ದೇವ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಂಥ ಯೇಸು ತನ್ನನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ಅವನನ್ನು ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಕೂಡ ಆತನನ್ನು ಅಡ್ಡಬಿದ್ದು ಆರಾಧಿಸಬೇಕೆಂಬುದಾಗಿ ಆತನನ್ನು ಮೇಲಕ್ಕೆ ಎತ್ತರಿಸಿದನು ಎಂಬುದಾಗಿ ಆತನು ಪ್ರಸ್ತಾಪ ಮಾಡ್ತಾನೆ. ದೇವರು ಈ ಪಾವನ ದಿನಗಳಲ್ಲಿ ನಮಗೆ ಸಹಾಯ ಮಾಡಲಿ. ಯೇಸುವಿನವರಾದಂಥ ನಾವುಗಳು ಲೋಕವನ್ನೆಲ್ಲ ಯೇಸುವನ್ನು ಹಿಂಬಾಲಿಸುವಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಾತ್ಮನು ಈ ಧ್ಯಾನದ ಮೂಲಕವಾಗಿ ನಮ್ಮ ಮನಸ್ಸುಗಳನ್ನು ಯೇಸುವಿಗೆ ಒಳಪಡಿಸಲಿ. ಅದೇ ಸಂತ ಪೌಲನು ಹೇಳ್ತಾನೇನೆಂದರೆ, ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಾಗಿಯೂ ನಾವು ಪಾಪವನ್ನು ಬಿಡಲೇ ಇಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಬದುಕು ಸ್ವಲ್ಪ ಕಾಲ. ಮರಣ ಎಂಬುವಂತಹದ್ದು ಭಕ್ತನ ಜೀವನದ ಬಾಗಿಲನ್ನು ತಟ್ಟಿದಾಗ ಅವನು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳತಕ್ಕವನು. ಈ ಸ್ಥಿತಿಯಲ್ಲಿ ನಮ್ಮ ಜೀವನಕ್ಕೂ ಕೂಡ ಒಂದು ಅಂತ್ಯ ಇದೆ. ಈ ಮರಣಾನಂತರದಲ್ಲಿ ದೇವ ಪ್ರಭೆಯ ಮುಂದೆ ನಿಲ್ಲುವಾಗ ನಾವು ಯೇಸುವಿನವರಾಗಿ ತೋರಿಸಿಕೊಳ್ಳಬೇಕೆಂಬುದಾಗಿ ಯೇಸು ನಮ್ಮಿಂದ ನಿರೀಕ್ಷಿಸ್ತಾನೆ. ದೇವರು ನಮಗೆ ಸಹಾಯ ಮಾಡಲಿ. ಡಿ.ಟಿ. ನೈಲ್ಸ್ ಎನ್ನುವಂಥ ಬೋಧಕರು ಹೇಳ್ತಾರೆ, ಗಾಡ್ ನೆವರ್ ಎಕ್ಸ್ಪೆಕ್ಟ್ಸ್ ಹೌ ಸಕ್ಸಸ್ಫುಲ್ ಯು ಆರ್, ಹೌ ಫೇತ್ಫುಲ್ ಯು ಆರ್. ದೇವರು ನಿನ್ನ ಸಾಧನೆಯನ್ನು ಆತನು ಅಪೇಕ್ಷಿಸದೆ ನಿನ್ನ ಜೀವನದಿಂದ ನೀನೆಷ್ಟು ಆತನಿಗೆ ವಿಧೇಯನಾಗಿರಬೇಕೆಂಬುದಾಗಿ ಆತನು ಅಪೇಕ್ಷಿಸ್ತಾನೆ ಎಂಬುದಾಗಿ ಅವರು ನುಡಿದವರಾಗಿದ್ದಾರೆ. ಹಿಟ್ಲರನ ಕಾಲದಲ್ಲಿ ಅವನನ್ನು ಮರಣದಂಡನೆಗೆ, ಅವರ ಸೇವೆಯನ್ನು ಆತನು ನಿಗ್ರಹಿಸುವುದಕ್ಕೋಸ್ಕರ ಕೊಲ್ಲಿಸಿದನು ಎಂಬುದಾಗಿ ಚರಿತ್ರೆ ಹೇಳ್ತದೆ.
ಸಾಯುವಾಗಲೂ ಅವರು ಗಾಡ್ ನೆವರ್ ಎಕ್ಸ್ಪೆಕ್ಟ್ಸ್ ಹೌ ಸಕ್ಸಸ್ಫುಲ್ ಯು ಆರ್, ಹೌ ಫೇತ್ಫುಲ್ ಯು ಆರ್ ಎಂಬುದಾಗಿ ಹೇಳಿ ಸತ್ತರಂತೆ. ಹಾಗಾಗಿ ದೇವರಾತ್ಮನು ಈ ಸುದಿನದಲ್ಲಿ ನಮಗೆ ಸಹಾಯ ಮಾಡಲಿ. ನಮ್ಮ ಜೀವನದ ಎಲ್ಲ ಯಾತ್ರೆಯಲ್ಲಿ, ನಮ್ಮ ಬದುಕಿನ ಎಲ್ಲ ನಡವಳಿಕೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕೃತ್ಯಗಳಲ್ಲಿ ನಾವು ಈ ಲೋಕದ ಸ್ವಭಾವವನ್ನಲ್ಲ, ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದಂಥ ಪರಲೋಕದ ಸ್ವಭಾವವನ್ನು ಅಳವಡಿಸಿಕೊಂಡು ಬಾಳುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ಈ ಧ್ಯಾನದ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯದ ಮೂಲಕವಾಗಿ ನಮ್ಮ ಹೃದಯದಲ್ಲಿ ನೀನು ಕೊಟ್ಟಂಥ ನಿನ್ನ ವಿಶೇಷವಾದಂಥ ಸುವಾರ್ತೆಗಾಗಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ. ಓದಿದ ಕೇಳಿದ ಈ ಮಾತುಗಳು ಕೇವಲ ಶಬ್ದವಾಗಿಯೇ ಅದು ಹಾರಿ ಹೋಗದೆ ನಮ್ಮ ಎದೆಗಳಲ್ಲಿ ಬಿದ್ದ ಅಕ್ಷರಗಳಾಗಿ ಸುವಾರ್ತೆಯಾಗಿ ಫಲದಾಯಕವಾದಂಥ ಜೀವನಕ್ಕೆ ನಮ್ಮನ್ನು ನಡೆಸುವುದಾಗಲಿ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪ